ಜೀವನದಲ್ಲಿ ಒಂದು ಟ್ರೂತ್ ಏನು ಗೊತ್ತಾ? ನಿನ್ನಿಂದ ಎಲ್ಲವೂ ಸಾಧ್ಯ. ಆದರೆ ಪ್ರಾಬ್ಲಮ್ ಏನು ಅಂದರೆ, ನಾವು ನಮ್ಮನ್ನೇ ಡೌಟ್ ಮಾಡ್ತೀವಿ. ಹೆಚ್ಚು ಜನ ಏನು ಯೋಚಿಸ್ತಾರೆ ಅಂದರೆ, ನನಗೆ ಟ್ಯಾಲೆಂಟ್ ಕಡಿಮೆ, ನನಗೆ ಸಪೋರ್ಟ್ ಇಲ್ಲ, ನನಗೆ ಲಕ್ ಇಲ್ಲ ಅಂತ. ಆದರೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ಕೊ, ನೀನು ಟ್ರೈ ಮಾಡದೇ ಇದ್ದಾಗ ನಿನಗೆ ಹೇಗೆ ಗೊತ್ತು ನಿನ್ನಿಂದ ಆಗಲ್ಲ ಅಂತ? ನಮ್ಮ ಲೈಫ್ನಲ್ಲಿ ಬಿಗ್ಗೆಸ್ಟ್ ಎನಿಮಿ ಯಾರು ಗೊತ್ತಾ? ಹೊರಗಿನ ಜನ ಅಲ್ಲ, ನಮ್ಮ ಮೈಂಡ್. ನಮ್ಮ ಮೈಂಡ್ ಏನು ಹೇಳುತ್ತೆ ಅಂದರೆ, ಬಿಡು ನಿನ್ನಿಂದ ಆಗಲ್ಲ, ಇದು ತುಂಬ ದೊಡ್ಡದು, ಜನ ಏನು ಹೇಳ್ತಾರೆ ಅಂತ. ಆದರೆ ಒಂದ್ಸಲ ಇಮ್ಯಾಜಿನ್ ಮಾಡು, ನೀನು ಆ ನೆಗೆಟಿವ್ ವಾಯ್ಸ್ ಇಗ್ನೋರ್ ಮಾಡಿ ಜಸ್ಟ್ ಟ್ರೈ ಮಾಡಿದರೆ ಏನಾಗುತ್ತೆ? ಸ್ಟಾರ್ಟಿಂಗ್ನಲ್ಲಿ ಡಿಫಿಕಲ್ಟಿ ಇರೋದು ನಾರ್ಮಲ್. ಹೊಸ ಕೆಲಸ, ಹೊಸ ಸ್ಕಿಲ್ ಎಲ್ಲವೂ ಇನಿಷಿಯಲಿ ಟಫ್ ಆಗೇ ಇರುತ್ತೆ. ಮಗು ನಡೆಯೋಕೆ ಕಲಿಯೋವಾಗ ಮೊದಲಿಗೆ ಎಷ್ಟು ಬಾರಿ ಬೀಳುತ್ತೆ, ಆದರೆ ಅದು ಟ್ರೈ ಮಾಡೋದನ್ನು ನಿಲ್ಲಿಸ್ತಾ? ಇಲ್ಲ. ಅದೇ ರೀತಿ ನಾವು ಕೂಡ ಫೇಲ್ ಆದರೆ ಅದು ಎಂಡ್ ಅಲ್ಲ, ಅದು ಲರ್ನಿಂಗ್. ಪ್ರತಿ ಫೇಲಿಯರ್ ಒಂದು ಲೆಸನ್ ಕೊಡುತ್ತೆ, ಪ್ರತಿ ಮಿಸ್ಟೇಕ್ ನಮ್ಮನ್ನು ಇಂಪ್ರೂವ್ ಮಾಡುತ್ತೆ. ಒನ್ ಥಿಂಗ್ ನೆನ್ಪಿಟ್ಕೊ, ಸಕ್ಸಸ್ ಬಂದವರು ಕೂಡ ಮೊದಲ ದಿನ ಪರ್ಫೆಕ್ಟ್ ಇರಲಿಲ್ಲ. ಅವರಿಗೂ ಫಿಯರ್ ಇತ್ತು, ಡೌಟ್ ಇತ್ತು. ಆದರೆ ಒಂದು ಡಿಫ್ರೆನ್ಸ್ ಇತ್ತು, ಅವರು ಟ್ರೈ ಮಾಡೋದನ್ನು ನಿಲ್ಲಿಸಲಿಲ್ಲ. ನೀನು ಯಾವ ಬ್ಯಾಕ್ಗ್ರೌಂಡ್ನಿಂದ ಬಂದಿರಲಿ, ಯಾವ ಸಿಚುವೇಶನ್ನಲ್ಲಿರಲಿ, ಒನ್ ಥಿಂಗ್ ಇಂಪಾರ್ಟೆಂಟ್, ನೀನು ನಿನ್ನನ್ನು ನಂಬಬೇಕು. ಯಾಕೆಂದರೆ ನಿನ್ನ ಲೈಫ್ ಚೇಂಜ್ ಮಾಡೋ ಪವರ್ ಬೇರೆಯವರ ಕೈಯಲ್ಲಿಲ್ಲ, ಅದು ನಿನ್ನೊಳಗೆ ಇದೆ. ನೀನು ಆ್ಯಕ್ಷನ್ ತಗೊಳ್ಳುವಾಗ ಕಾನ್ಫಿಡೆನ್ಸ್ ಸ್ಲೋಲಿ ಬಿಲ್ಡ್ ಆಗುತ್ತೆ. ಮೊದಲ ಸ್ಟೆಪ್ ಸ್ಮಾಲ್ ಆಗಿರ್ಬೋದು, ಆದರೆ ಅದು ವೆರಿ ಪವರ್ಫುಲ್. ಒಂದು ಸ್ಮಾಲ್ ಸ್ಟೆಪ್, ಒನ್ ಡೇ, ಒನ್ ಡಿಸಿಷನ್ ಲೈಫ್ ಚೇಂಜ್ ಮಾಡಬಹುದು. ಹೆಚ್ಚು ಜನ ಪರ್ಫೆಕ್ಟ್ ಟೈಮ್ ಬರೋವರೆಗೂ ವೆಯ್ಟ್ ಮಾಡ್ತಾರೆ, ಆದರೆ ಪರ್ಫೆಕ್ಟ್ ಟೈಮ್ ಅನ್ನೋದು ಬರೋದಿಲ್ಲ. ನೀನು ಸ್ಟಾರ್ಟ್ ಮಾಡಿದಾಗಲೇ ಪರ್ಫೆಕ್ಟ್ ಟೈಮ್ ಕ್ರಿಯೇಟ್ ಆಗುತ್ತೆ. ನಿನ್ನ ಡ್ರೀಮ್ ಎಷ್ಟು ದೊಡ್ಡದಿರಲಿ, ಸ್ಲೋ ಆಗಿ ಹೋಗು, ಆದರೆ ಸ್ಟಾಪ್ ಆಗಬೇಡ. ಡೈಲಿ ಸ್ವಲ್ಪ ಇಂಪ್ರೂವ್ ಆಗು, 1% ಇಂಪ್ರೂವ್ಮೆಂಟ್ ಆದರೂ ಸಾಕು. ಟೈಮ್ ಕಳೆದಂತೆ ಬಿಗ್ ಡಿಫ್ರೆನ್ಸ್ ಕಾಣಿಸುತ್ತೆ. ರಿಮೆಂಬರ್ ಮಾಡ್ಕೊ, ಕಾನ್ಫಿಡೆನ್ಸ್ ಆ್ಯಕ್ಷನಿಂದ ಬರುತ್ತೆ, ಆ್ಯಕ್ಷನ್ ಕಾನ್ಫಿಡೆನ್ಸ್ ಕೊಡುತ್ತೆ. ಇವೆರಡು ಒಂದನ್ನೊಂದು ಬಿಲ್ಡ್ ಮಾಡ್ತವೆ. ನೀನು ನಿನ್ನ ಮೈಂಡ್ಗೆ ಪಾಸಿಟಿವ್ ಆಗಿ ಹೇಳ್ಕೊಳ್ಬೇಕು, ನನ್ನಿಂದ ಆಗುತ್ತೆ, ನಾನು ಕಲ್ತೀನಿ, ನಾನು ಇಂಪ್ರೂವ್ ಆಗ್ತೀನಿ ಅಂತ. ಇನಿಷಿಯಲಿ ಬಿಲೀವ್ ಆಗದೇ ಇರಬಹುದು, ಆದರೆ ರಿಪೀಟ್ ಮಾಡ್ತಾ ಹೋದರೆ ಮೈಂಡ್ ಎಕ್ಸೆಪ್ಟ್ ಮಾಡುತ್ತೆ. ನಿನ್ನ ಜರ್ನಿ ಯಾರ ಜೊತೆ ಕಂಪೇರ್ ಮಾಡಬೇಡ. ಪ್ರತಿಯೊಬ್ಬರ ಟೈಮಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ಫಾಸ್ಟ್ ರೀಚ್ ಆಗ್ತಾರೆ, ಕೆಲವರು ಲೇಟ್ ರೀಚ್ ಆಗ್ತಾರೆ. ಆದರೆ ರೀಚ್ ಆಗೋದು ಇಂಪಾರ್ಟೆಂಟ್. ನೀನು ಇಂದು ಸ್ಟಾರ್ಟ್ ಮಾಡಿದರೆ ಫ್ಯೂಚರ್ನಲ್ಲಿ ನೀನು ಪ್ರೌಡ್ ಫೀಲ್ ಮಾಡ್ತೀಯ. ಒಂದು ದಿನ ನೀನು ಹಿಂದೆ ತಿರುಗಿ ನೋಡಿದಾಗ, ಅಂದು ನಾನು ಗಿವ್ ಅಪ್ ಮಾಡಿಲ್ಲ, ಅದಕ್ಕೆ ಇವತ್ತು ಇಲ್ಲಿದ್ದೀನಿ ಅಂತ ಹೇಳ್ತೀಯ. ಆದ್ದರಿಂದ ಫಿಯರ್ ಇದ್ದರೂ ಪರವಾಗಿಲ್ಲ, ಡೌಟ್ ಇದ್ದರೂ ಪರವಾಗಿಲ್ಲ, ಆದರೆ ಸ್ಟಾಪ್ ಆಗಬೇಡ. ಒಂದು ಸ್ಟೆಪ್ ತಗೋ, ಮತ್ತೊಂದು ಸ್ಟೆಪ್ ತಗೋ, ಸ್ಲೋ ಆಗಿ ಸ್ಟ್ರಾಂಗ್ ಆಗಿ ಮುಂದೆ ಹೋಗು. ಯಾಕೆಂದರೆ ನಿನ್ನಿಂದ ಎಲ್ಲವೂ ಸಾಧ್ಯ. ನೀನು ನಿನ್ನನ್ನು ನಂಬಿದರೆ ಯಾವುದೂ ಇಂಪಾಸಿಬಲ್ ಅಲ್ಲ. ಇಂದೇ ಡಿಸೈಡ್ ಮಾಡು, ನಿನ್ನ ಲೈಫ್ಗೆ ನೀನೇ ಹೀರೋ ಆಗಬೇಕು ಅಂತ. ಸ್ಟಾರ್ಟ್ ಸ್ಮಾಲ್, ಡ್ರೀಮ್ ಬಿಗ್, ನೆವರ್ ಸ್ಟಾಪ್. ಕೊನೆಗೆ ಮತ್ತೆ ಹೇಳ್ತೀನಿ, ಯಾರಾದರೂ ಬಿಲೀವ್ ಮಾಡಿದರೆ ಗುಡ್, ಆದರೆ ನೀನು ನಿನ್ನನ್ನು ಬಿಲೀವ್ ಮಾಡಿದರೆ ಸಾಕು. ನಿನ್ನಿಂದ ಎಲ್ಲವೂ ಸಾಧ್ಯ. ಇಂತಹ ಮತ್ತಷ್ಟು ಜೀವನ ಬದಲಾಯಿಸುವ ಕಥೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.